ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು, ನಾವು ಸಂಡೇ ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬಾನೇ ದಿನ ಆಗಿತ್ತು. ತುಂಬಾ ದಿನಗಳ ನಂತರ ಸಂಡೇ ಹಸ್ಬೆಂಡ್ ಮನೇಲೇ ಇದ್ರು. ಅವರ ಜೊತೆ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಮೊದಲನೇದಾಗಿ ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು, ಮನೇಲೆ ಟಿಫನ್ ಮಾಡಿದ್ವಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ರೇಡಿಯಂ ಶಾಪಿಗೆ ಬಂದಿದೀವಿ. ಕಾರ್ಗೆ ರೇಡಿಯಂ ಸ್ಟಿಕ್ಕರ್ ಹಾಕ್ಸೋಣ ಅಂತ ಅನ್ಕೊಂಡು ಬಂದಿದೀವಿ. ತುಂಬಾ ದಿನದಿಂದ ಅನ್ಕೊಂತಾ ಇದೀವಿ, ಬರಕ್ಕೆ ಆಗಿರ್ಲಿಲ್ಲ, ಮಾಡ್ಸಕ್ ಆಗಿರ್ಲಿಲ್ಲ. ಹಾಗಾಗಿ ಹಸ್ಬೆಂಡ್ ಗೆ ಗೊತ್ತಿರೋರ್ದೇ ಶಾಪ್ ಇದು. 100 ಫೀಟ್ ರೋಡ್ ಅಲ್ಲಿ ಇದೆ, ರೇಡಿಯಂ ವರ್ಲ್ಡ್ ಅಂತ. ನಾವು ಬಂದಿದ್ದು ಸಂಡೇ ಆಗಿರೋದ್ರಿಂದ ಜನನು ತುಂಬಾನೇ ಕಮ್ಮಿ ಇದ್ರು. ಈಗ ಆಲ್ರೆಡಿ ಮಾಡಿ ಹಾಕ್ತಾ ಇದಾರೆ. ಫಸ್ಟ್ ಹಸ್ಬೆಂಡ್ ಶಾಪ್ ನೇಮ್ ಹಾಕ್ಸೋಣ ಅಂತ ಡಿಸೈಡ್ ಮಾಡಿದ್ವಿ. ಕಾರ್ ಮೇಲೆ ಅವರು 4-5 ಇಯರ್ಸ್ ಇಂದ ಹಾಕ್ಸ್ಬೇಕಂತ ಅನ್ಕೊಂಡು ಹಾಕಕ್ ಆಗೇ ಇರ್ಲಿಲ್ಲ. ಫೈನಲಿ ಹಸ್ಬೆಂಡ್ ಶಾಪ್ nkhlog.in ಅಂತ ಶಾಪ್ ನೇಮ್ ಅನ್ನ ಹಾಕ್ಸಿದೀವಿ. ನೆಕ್ಸ್ಟ್ ನನ್ನ ಯೂಟ್ಯೂಬ್ ನೇಮ್ ಅನ್ನ ಹಾಕ್ಸೋಣ ಅಂತ ಅನ್ಕೊಂಡಿದ್ವಿ. ನಾನು ಯೂಟ್ಯೂಬ್ ಶುರು ಮಾಡ್ದಾಗಿಂದ ಅನ್ಕೊಂತಾ ಇದ್ದೆ, ಮಾಡ್ಸಕ್ಕೆ ಹಾಗೆ ಇರ್ಲಿಲ್ಲ. ಫೈನಲಿ ರೆಡಿ ಆಗ್ತಾ ಇದೆ. ಹೇಗೆಲ್ಲ ರೆಡಿ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ಫಸ್ಟ್ ಸಿಸ್ಟಮ್ ಅಲ್ಲಿ ಟೈಪ್ ಮಾಡ್ಕೋತಾರೆ, ಹಾಗೇನೆ ಮಿಷಿನ್ ಅಲ್ಲಿ ಕಟ್ ಮಾಡ್ಕೋತಾರೆ, ಆಮೇಲೆ ಸ್ಟಿಕ್ಕರ್ ಅನ್ನ ರೆಡಿ ಮಾಡ್ಕೋತಾರೆ. ಸ್ಟಿಕ್ಕರ್ ಅನ್ನ ರೆಡಿ ಮಾಡ್ಕೊಂಡು ನಾವು ಯಾವ ಜಾಗದಲ್ಲಿ ಹೇಳಿರ್ತೀವಿ ಆ ಜಾಗದಲ್ಲಿ ಸ್ಟಿಕ್ಕರಿಂಗ್ ಅನ್ನ ಮಾಡ್ಕೊಡ್ತಾರೆ. ಮಾತಾಡೇನ ಎಲ್ಲಿಗೆ ಬಂದಿದ್ಯಾ? ಸ್ಟಿಕ್ಕರ್ ಎಂತ ಸ್ಟಿಕ್ಕರ್? ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್. ನೋಡಿ ಹಿಂಗೆಲ್ಲ ಹಿಂಸೆ ಕೊಡ್ತಾನೆ, ಹುಷಾರಾಗ್ಬಿಟ್ಟಿದ್ದಾನೆ. ಹಿಂಗೆಲ್ಲ ಹಿಂಸೆ ಕೊಡ್ತಾನೆ. ಅಮ್ಮಂದು ಯೂಟ್ಯೂಬ್ ಸಿಂಬಲ್ ಹಾಕ್ಸೋಕ್ಕೆ, ನೇಮ್ ಹಾಕ್ಸೋಕ್ಕೆ ಕಾರಿಗೆ ಬಂದಿದ್ದಾನೆ. ಏನೇನು ಹಾಕ್ಸ್ತಾನೆ ಅಂತ ನೋಡ್ತೀರಾ. ಅವನದು ಸೈಕಲ್ಗೂ ಏನೇನೋ ಪ್ಲಾನ್ ಮಾಡಿದ್ದಾನೆ. ರೇಸರ್ ಇಷ್ಟೊತ್ತರೆಗೂ ಸ್ಪೀಡ್ ಆಯ್ತು, ಇವಾಗ ರೇಸರ್ ಅಂತೆ. ಫಸ್ಟ್ ಏನಂದಲ್ಲ ಜೆಟ್ಟು. ಫೈನಲಿ ನನ್ನ ಯೂಟ್ಯೂಬ್ದು ನೇಮನ್ನು ಸ್ಟಿಕ್ಕರಿಂಗ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಈ ಥರ ಅಂದ್ಕೊಂಡಿರಲಿಲ್ಲ, ವಿತ್ ಫೋಟೋ ಬರೋ ಥರ ಯೂಟ್ಯೂಬಲ್ಲಿ ಯಾವ ಥರ ನೋಡ್ತೀರಾ ಆ ಥರದಲ್ಲಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದು. ಅವರು ಲೇಬರ್ ಇರಲಿಲ್ಲ, ಹಾಗಾಗಿ ಇನ್ನೊಂದ್ಸಲಿ ಮಾಡ್ಸೋಣ ಅಂತ ಅನ್ಕೊಂಡು ಈಗ ಬಂದಿದ್ದೀವಲ್ಲ, ಇಷ್ಟಾದರೂ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಕೊಂಡು ನೇಮನ್ನು ಹಾಕ್ಸಿದೀವಿ. ಹಾಗೇನೆ ಯೂಟ್ಯೂಬ್ದು ಲೋಗೋವನ್ನ ಹಾಕ್ಸಿದೀವಿ. ಫೈನಲಿ ತುಂಬಾನೇ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬಾ ಸಿಂಪಲ್ ಆಗಿ ಹಾಕ್ಸಿದೀವಿ. ದೊಡ್ಡದಾಗೆಲ್ಲ ಹಾಕ್ಸ್ಕೊಳಕ್ಕೆ ಹಸ್ಬೆಂಡ್ ಇಷ್ಟ ಪಡೋದಿಲ್ಲ, ಹಾಗಾಗಿ ಸಿಂಪಲ್ ಆಗಿ ಹಾಕ್ಸಿದೀವಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇದ್ದೀರಾ, ಮೇಲ್ಗಡೆ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ ಅಂತ ಹಾಕ್ಸಿದೀವಿ ವಿತ್ ಯೂಟ್ಯೂಬ್ ಲೋಗೋ ಜೊತೆ. ಹಾಗೇನೆ ಕೆಳಗಡೆ nkhlog.in ಅಂತ ಹಾಕ್ಸಿದೀವಿ. ಹಸ್ಬೆಂಡ್ದು ಶಾಪು ಎಲ್ರಿಗೂ ಗೊತ್ತಿರೋ ಹಾಗೆ nkhlog.in ಅಂತ. ನಮ್ದೆಲ್ಲ ಆದ್ಮೇಲೆ ಸಮ್ಮು ನನಗೂ ಸೈಕಲ್ಗೆ ಏನಾದ್ರೂ ಮಾಡಿಸ್ಕೊಡಿ ಅಂತ ಕೇಳ್ತಾನೆ ಇದ್ದ. ಅದಕ್ಕೆ ನೇಮ್ ಸೆಲೆಕ್ಟ್ ಮಾಡ್ತಾ ಇದ್ದ. ಹಾಗೇನೆ ಅವ್ನ ಸೈಕಲ್ಗೆ ಏನೆಲ್ಲ ಹಾಕೋಬಹುದು ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋತಾ ಇದ್ದ. ಇಷ್ಟ ಆಯ್ತಾ? ಖುಷಿನಾ? ನಾವು ಸ್ಟಿಕ್ಕರಿಂಗ್ ಅನ್ನ ಮಾಡಿಸ್ಕೊಂಡು ಹಾಗೇನೆ ಸಮ್ಮುಗೆ ರೇಸರ್ ಅಂತ ಒಂದು ಸ್ಟಿಕ್ಕರ್ ಮಾಡಿಸ್ಕೊಂಡ್ವಿ. ನನ್ನ ಗಾಡಿಗೆ ಗಣಪತಿಯ ಒಂದು ಸ್ಟಿಕ್ಕರ್ ಅನ್ನ ಮಾಡಿಸ್ಕೊಂಡು ಈಗ ನಾವು ಬಂದಿರೋದು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಬಿಲ್ಡಿಂಗ್ ಅಲ್ಲಿ ಜ್ಯುವೆಲರಿ ಸೇಲ್ ನಡೀತಾ ಇತ್ತಲ್ವಾ, ಫ್ಯಾಷನ್ ಜ್ಯುವೆಲರಿ ಹಬ್. ಅಲ್ಲಿಗೆ ಹಸ್ಬೆಂಡ್ ಜೊತೆ ಬಂದಿದ್ದೀವಿ. ಶಾಪಿಂಗ್ ಬಂದಿದ್ದೀವಿ. ಏನ್ ಶಾಪಿಂಗ್? ಇನ್ನೊಂದು ಶಾಪಿಂಗ್ ನಂಗೂ ಗೊತ್ತಿಲ್ಲ. ಜ್ಯುವೆಲರಿ ಶಾಪ್. ನಾನು ಶೂಸ್ ತಗೋಬೇಕಂತ ಇದ್ದೆ, ಶೂ ಬರುತ್ತೆ ಅಂತ. ಎದೆ ಶೂಸ್? ಶೂಸ್ ಎಲ್ಲ ಇರುತ್ತಲ್ಲ ನನ್ನ ಕಡೆ ಹತ್ರ. ಇವ್ನು ನೋಡಿ ಎಂತ ಕೆಟ್ಟ ಬುದ್ಧಿ ಅಂದರೆ, ನಾನು ಡ್ರೆಸ್ ತೊಗೊಂಡ್ರೆ ಅವನು ಡ್ರೆಸ್ ತೊಗೋಬೇಕು, ನಾನು ಸ್ಲಿಪ್ಪರ್ ತೊಗೊಂಡ್ರೆ ಅವನು ಶೂಸ್ ತೊಗೋಬೇಕು, ನಾನು ಸ್ಟಿಕ್ಕರ್ ಹಾಕ್ಸಿದ್ರೆ ಅವನು ಸ್ಟಿಕ್ಕರ್ ಹಾಕ್ಸ್ಬೇಕು. ಇಲ್ಲ ಸ್ಟಿಕ್ಕರ್ ತೋರಿಸಿದ್ದೀನಿ ಆಲ್ರೆಡಿ. ಹಂಗೇನೆ ಈಗ ನೋಡಿ, ನಾನು ಸುಮ್ಮನೆ ಈಗ ಜ್ಯುವೆಲ್ರಿದು ನನ್ನ ಸೇಲ್ ಮುಗ್ದೋಗ್ಬಿಟ್ಟಿದೆ ಅಂತ ಹೇಳಿದೆ, 31st ಮುಗಿಯುತ್ತೆ ಅಂತ ಹೇಳಿದೆ. ಹಾಗೆಯೇ ಕಂಟಿನ್ಯೂ ಆಗಿದೆ, ಫೆಬ್ರವರಿ 15th ಕಂಟಿನ್ಯೂ ಮಾಡಿದ್ದಾರೆ ಸೇಲನ್ನು. ಹಾಗಾಗಿ ಅದರದ್ದು ಅಪ್ಡೇಟ್ ಕೊಡಬೇಕಾಗಿತ್ತು. ಹಾಗೆಯೇ ನಾನು ಹಸ್ಬೆಂಡ್ ಜೊತೆ ಬರಬೇಕಿತ್ತು, ಹಾಗೆ ಬಂದಿದ್ದೀನಿ. ಇವನು ಶೂಸ್ ತೊಗೋಬೇಕಂತೆ. ನಾನೇನಾದರೂ ಶಾಪಿಂಗ್ ಮಾಡ್ತೀನಿ ಅಂದರೆ ಅವನು ಬಿಡಲ್ಲ. ಶೂಸ್ ತೊಗೋಬೇಕಪ್ಪ, ಶೂಸ್ ತೊಗೋಬೇಕಾ? ಅವರು ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳಿದ್ರು, ಹಾಗಾಗಿ ಕಾಲ್ ಮಾಡಿ ಕೇಳಿದ್ದೆ. ಹೌದು ಮೇಡಮ್, ಫೆಬ್ರವರಿ 15th ಎಕ್ಸ್ಟೆಂಡ್ ಮಾಡಿದೀವಿ ಅಂತ ಹೇಳಿದ್ರು. ಹಾಗೆ ಸಿಟಿ ಕಡೆ ಬಂದಿದ್ವಲ್ಲ, ಬಂದೋಗೋಣ ಅಂತ ಬಂದ್ವಿ. ಹಸ್ಬೆಂಡ್ ಇದ್ರಲ್ಲ, ಅವ್ರ ಜೊತೆನೂ ಬರೋಣ ಅಂತ ಬಂದಿದೀವಿ. ಕೆಳಗಡೆ ಫ್ಲೋರಲ್ಲಿ ಇತ್ತು, ಈಗ ಮೇಲ್ಗಡೆ ಫ್ಲೋರಿಗೆ ಮಾಡ್ಕೊಂಡಿದ್ದಾರೆ. ಹಾಗೇನೆ ಇನ್ನೂ ತುಂಬಾ ಐಟಮ್ಗಳನ್ನ ತರಿಸಿದ್ದಾರೆ. ನಾನು ವಿಡಿಯೋ ಮಾಡಿದಕ್ಕಿಂತ ತುಂಬಾ ಐಟಮ್ಗಳನ್ನ ತರಿಸಿದ್ದಾರೆ. ತುಂಬಾನೇ ಚೆನ್ನಾಗಿ
ಇತ್ತು. ಹಾಗೆಯೇ ತುಂಬ ಕಮ್ಮಿ ಪ್ರೈಸಲ್ಲಿ ಸಿಗ್ತಾ ಹೋಗುತ್ತೆ. ಹೊಸ ಹೊಸ ಡಿಸೈನ್ಸ್ಗಳೆಲ್ಲ ತರಿಸಿದ್ರು, ಜ್ಯುವೆಲ್ರಿಗಳಲ್ಲಿ ಎಸ್ಪೆಷಲಿ. ಅದರಲ್ಲೂ ಏರ್ ಆಕ್ಸೆಸರೀಸಲ್ಲಿ ತುಂಬಾನೇ ತರಿಸಿದ್ರು, ತುಂಬಾನೇ ಚೆನ್ನಾಗಿತ್ತು. ಕ್ವಾಲಿಟಿ ಜ್ಯುವೆಲ್ರಿಗಳು ತರಿಸಿದ್ರು ಅಂತಾನೆ ಹೇಳ್ಬೋದು, ತುಂಬಾನೇ ಚೆನ್ನಾಗಿತ್ತು. ನಾನು ಶಾಪಿಂಗ್ ಅನ್ನ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಇವ್ರದ್ದು ಸೇಲ್ ಅಲ್ಲದೆ ಶಾಪ್ ಕೂಡ ಇದೆ ವಿಜಯನಗರ್ ಫಸ್ಟ್ ಸ್ಟೇಜ್ ಅಲ್ಲಿ. ಆಕರ್ಷಕ್ಕೆ ಅಂತಾನೆ ಫ್ಯಾಷನ್ ಜ್ಯುವೆಲರಿ ಹಬ್ ಅಂತಾನೆ ಶಾಪ್ ಕೂಡ ಇದೆ. ನೀವು ಇಲ್ಲಿಗೆ ಹೋಗಕ್ ಆಗದೆ ಇದ್ದವರು, ಇಲ್ಲಿಗೆ ಹೋಗಕ್ಕೆ ಮಿಸ್ ಆದವರು, ಇಲ್ಲೇನಾದ್ರು ತಗೋಬೇಕು ಅನ್ಕೊಂಡು ತಗೊಳಕ್ ಆಗದೆ ಇದ್ದವರು ನೀವು ಶಾಪಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಶಾಪಲ್ಲೂ ಕೂಡ ಇದೇ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಯಾರಿಗಾದ್ರೂ ಅಡ್ರೆಸ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ಕೇಳಿ, ನಾನು ಅಡ್ರೆಸ್ ಅನ್ನ ಕೊಡ್ತೀನಿ. ನಾವು ಸೇಲ್ ಅನ್ನ ನೋಡ್ಕೊಂಡು ಸ್ವಲ್ಪ ಶಾಪಿಂಗ್ ಅನ್ನ ಮಾಡ್ಕೊಂಡು ಇಲ್ಲಿ ಈಟ್ ರಾಜಾಗೆ ಬಂದಿದ್ದೀವಿ. ನಾನು ಯಾವಾಗ್ಲೂ ಇನ್ಸ್ಟಾದಲ್ಲಿ ನೋಡ್ತಾ ಇದ್ದೆ, ಒಂದ್ಸಲಿ ಬ್ಯಾಂಗ್ಳೂರಲ್ಲಿ ಮಲ್ಲೇಶ್ವರಂ ಅಲ್ಲಿ ಹೋಗಿ ಒಂದ್ಸತಿ ಟೇಸ್ಟ್ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ದೆ. ಮೈಸೂರಲ್ಲೇ ಬಂತು ಅಂದಾಗ ನಂಗೆ ತುಂಬಾನೇ ಖುಷಿ ಆಗಿತ್ತು. ಮೈಸೂರಲ್ಲಿ ಹೋಗೋಣ ಅಂತ ಹೋಗಕ್ಕೆ ಆಗಿರ್ಲಿಲ್ಲ. ಫೈನಲಿ ಚಿತ್ರಸಂತೆಯಲ್ಲಿ ನಾನು ಟೇಸ್ಟ್ ಮಾಡಿದೆ. ಹಾಗೇನೆ ಹಸ್ಬೆಂಡ್ಗೂ ಕೂಡ ಟೇಸ್ಟ್ ಮಾಡಿಸ್ಬೇಕು ಅಂತ ಹೇಳಿ ಸಂಡೆಗೆ ವೇಟ್ ಮಾಡಿ ಮಿಸ್ ಮಾಡದೆ ಕರ್ಕೊಂಡು ಹೋಗಿದ್ದೀನಿ. ಹಾಗೇನೆ ನಮ್ ಲಕ್ ಅಂದ್ರೆ ತೆಂಗಿನಕಾಯಿ ಹೂವು ಬಂದಿತ್ತು, ಕೋಕೋನಟ್ ಸ್ಪ್ರೌಟ್ಸ್ ಅಂತಾರೆ ಅಲ್ವಾ, ಅದು ಬಂದಿತ್ತು. ಹಸ್ಬೆಂಡ್ಗೆ ತುಂಬಾನೇ ಇಷ್ಟ. ನಾವು ಹೋಗಿ ತುಂಬಾನೇ ಖುಷಿ ಆಯ್ತು. ಅಲ್ಲಿಗೆ ಸಮ್ಮು ವಾಟರ್ಮೆಲನ್ದು ಜ್ಯೂಸ್ ಅನ್ನ ತಗೊಂಡ. ಈ ಈಟ್ ರಾಜದು ಶಾಪ್ದು ಮೇನ್ ಕಾನ್ಸೆಪ್ಟ್ ಅಂದ್ರೆ ಝೀರೋ ವೇಸ್ಟ್ ಅಲ್ಲಿ ನಮ್ಗೆ ಜ್ಯೂಸ್ ಅನ್ನ ಸರ್ವ್ ಮಾಡ್ತಾರೆ. ಕಲ್ಲಂಗಡಿ ಹಣ್ಣಿಂದು ಪಲ್ಪ್ ಎಲ್ಲ ತಗೊಂಡು ಅದರದ್ದು ಕಪ್ ಮಾಡಿ ಅದರಲ್ಲೇ ಜ್ಯೂಸ್ ಅನ್ನ ಹಾಕಿ ಕೊಡ್ತಾರೆ. ಮತ್ತೆ ಯಾವುದೇ ತರ ಐಸು ಮತ್ತೆ ಶುಗರ್ ಅನ್ನ ಯೂಸ್ ಮಾಡೋದಿಲ್ಲ. ಅದೊಂದು ಬೆನಿಫಿಟ್ ಅಂತಾನೆ ಹೇಳ್ಬೋದು. ನಾನು ಚಿಲಿಗಾವನ್ನ ತಗೊಂಡಿದ್ದೆ, ಅವತ್ತು ಕೂಡ ಅದೇ ತಗೊಂಡಿದ್ದೆ. ತುಂಬಾನೇ ಟೇಸ್ಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನಾವು ಒಂದು ಸಲ ತಗೊಂಡ್ರೆ ಈ ತರ ಕೊಡ್ತಾರೆ. ಇದಕ್ಕೆ ನಾವು ಇನ್ನೂ 3 ಸಲ, ಒಟ್ಟು 4 ಸಲ ಫಿಲ್ಲಿಂಗ್ಸ್ ಅನ್ನ ಕೊಡ್ತಾರೆ. ಹಾಗೇನೆ ಹಸ್ಬೆಂಡ್ ಹೇಳ್ದಾಗ ತೆಂಗಿನಕಾಯಿ ಹೂವು ಕೋಕೋನಟ್ ಸ್ಪ್ರೌಟ್ಸ್ ಅನ್ನ ತಗೊಂಡಿದ್ದು. ನಾನು ಇದುವರೆಗೂ ಒಂದು ಸಲಿನೂ ಟೇಸ್ಟ್ ಮಾಡಿರ್ಲಿಲ್ಲ. ಹಸ್ಬೆಂಡ್ ಯಾವಾಗೂ ತಿಂತಿದ್ರಂತೆ. ಅವರು ಆಶ್ರಮದಲ್ಲಿ ಇದ್ದಿದ್ರಿಂದ ಅಲ್ಲಿ ತೋಟದಲ್ಲಿ ಹೂವಾಗಿರೋದ್ನ ಅವರು ತಿಂತಿದ್ರಂತೆ. ಫೈನಲಿ ಅವರಿಗೆ ಇದು ಸಿಕ್ಕಿದ್ದು ತುಂಬಾನೇ ಖುಷಿ ಅನಿಸ್ತು. ಹಾಗೇನೆ ನಾನು ಸಮ್ಮು ಇಬ್ರು ಕೂಡ ಟೇಸ್ಟ್ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆಯಂತೆ ಇದನ್ನ ತಿನ್ನೋದ್ರಿಂದ. ನೀವು ಮೈಸೂರಲ್ಲಿ ಇದ್ದು ಇಲ್ಲ ಬ್ಯಾಂಗ್ಳೂರಲ್ಲಿ ಇದ್ರೆ ನಿಮ್ಗೂ ಕೂಡ 2 ಕಡೆ ಬ್ರಾಂಚಸ್ ಅಲ್ಲೂ ಸಿಗುತ್ತೆ. ಹೋಗಿ ಟೇಸ್ಟ್ ಮಾಡಿ ನೋಡಿ. ತುಂಬಾನೇ ಒಳ್ಳೇದು, ತುಂಬಾನೇ ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿನ ಸ್ಟಾಫ್ ತುಂಬಾನೇ ಕೋಆಪರೇಟಿವ್ ಆಗಿ ನಮ್ಗೆ ಸರ್ವ್ ಅನ್ನ ಮಾಡ್ತಾರೆ. ನಾವು ವಾಟರ್ಮೆಲನ್, ತೆಂಗಿನಕಾಯಿ ಹೂವಿಂದು ಮತ್ತೆ ಚಿಲಿಗಾವ ತಗೊಂಡಿದ್ವಲ್ಲ, ಅದಲ್ಲದೆ ನಮ್ಗೆ ಆರೆಂಜ್ ಜ್ಯೂಸ್ ಅನ್ನ ಕೂಡ ಸರ್ವ್ ಮಾಡಿದ್ರು. ಯಾವುದೇ ಜ್ಯೂಸಿಗೆ ಶುಗರ್ ಅನ್ನ ಯೂಸ್ ಮಾಡೋದಿಲ್ಲ. ಹಾಗೆ ಚಿಲಿಗಾವ ನಾವು ಕುಡ್ದು ಅದನ್ನ ಹಣ್ಣನ್ನು ಕೂಡ ತಿನ್ಬೋದು. ಫ್ರೆಶ್ ಆದ ಫ್ರೂಟ್ ಅಲ್ಲಿ ತುಂಬಾನೇ ಟೇಸ್ಟಿಯಾದ ಜ್ಯೂಸ್ ಅನ್ನ ಸರ್ವ್ ಮಾಡ್ತಾರೆ. ಸರ್ ಥ್ಯಾಂಕ್ ಯು ಸರ್. ನಾವು ಈಟ್ ರಾಜ್ಯದಲ್ಲಿ ಜ್ಯೂಸ್ ಅನ್ನ ಟೇಸ್ಟ್ ಮಾಡಿ ಡೈರೆಕ್ಟ್ ಈಗ ಮನೆಗೆ ಬಂದಿದೀವಿ. ನಾನು ಗಾಡಿಗೆ ಸ್ಟಿಕ್ಕರಿಂಗ್ ಮಾಡಿಸಿದೆ, ಹಾಗೆ ಸಮ್ಮು ಸೈಕಲ್ಗೆ ಮಾಡಿಸ್ಕೊಂಡಿದ್ದಾನೆ ಅಂತ ಹೇಳ್ದೆ ಅಲ್ವಾ. ಈಗ ಹಸ್ಬೆಂಡ್ ಹಾಕ್ತಾ ಇದಾರೆ. ಗಾಡಿಲಿ ಮುಂಚೆನೂ ಗಣೇಶ ಸ್ಟಿಕ್ಕರ್ ಇತ್ತು, ನೀರ್ ಬಿದ್ದು ಹೋಗ್ಬಿಟ್ಟಿದೆ. ಹಾಗಾಗಿ ಮತ್ತೆ ಹಾಕೋತಾ ಇದೀವಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಸಮ್ಮುದಕ್ಕೂ ಕೂಡ ಹಾಕ್ತಾ ಇದಾರೆ. ಸಮ್ಮು ರೇಸರ್ ಅಂತ ಹಾಕ್ಸ್ಕೊಂಡಿದ್ದಾನೆ. ಅವ್ನ್ ಸೈಕಲ್ ಅಲ್ಲಿ ಜಾಗನೇ ಇಲ್ಲ. ಅವನೇ ಜಾಗ ಮಾಡ್ಕೊಂಡು ನಾವು ಗಣಪತಿ ಹಾಕೋಷ್ಟೊತ್ತಿಗೆ ಬಂದು ಹೇಗೇಗೋ ಹಾಕಿ ಲಾಸ್ಟ್ ಅಲ್ಲಿ 6 ಕರೆಕ್ಟ್ ಆಗಿ ಬಂದೇ ಇಲ್ಲ, ಕಟ್ ಆಗ್ಬಿಟ್ಟಿದೆ. ಅವನಷ್ಟು ಅರ್ಜೆಂಟ್ ಮಾಡ್ತಾ ಇರ್ತಾನೆ. ಆಕಾರ್ ಸಖಿ ಅವ್ರದ್ದು ಫ್ಯಾಷನ್ ಜ್ಯುವೆಲರಿ ಹಬ್ಬದ ವಿಡಿಯೋ ಹಾಕಿದ್ದೆ. January 31 ಲಾಸ್ಟ್ ಅಂತ ಹೇಳಿದೆ. ಇಲ್ಲ ಎಕ್ಸ್ಟೆಂಡ್ ಮಾಡಿದ್ದಾರೆ, February 15th ವರೆಗೂ ಇರುತ್ತೆ. ಹಾಗೇನೆ ನಾವು ಸಿಟಿ ಕಡೆ ಹೋಗಿದ್ವಿ. ಹಾಗೆ ಹಸ್ಬೆಂಡ್ ಜೊತೆ ಹೋಗಿ ಸ್ವಲ್ಪ ಇವತ್ತು ಕೂಡ ಸ್ವಲ್ಪ ಐಟಮ್ಸ್ ಅನ್ನ ತಂದಿದ್ದೀನಿ. ಏನೇನು ತಂದಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಮತ್ತೆ ಒಂದು 4 ಸ್ಟಿಕ್ಕರ್ ಅನ್ನ ತಂದಿದ್ದೀನಿ, ಮೆಹಂದಿ ಸ್ಟಿಕ್ಕರ್ಸ್. ಹಬ್ಬಗಳಲ್ಲಿ ನಾನೇ ಹಾಕೋಬಹುದು ಅನ್ನೋದಕ್ಕೋಸ್ಕರ 4 ಡಿಸೈನ್ದು ಮೆಹಂದಿ ಸ್ಟಿಕ್ಕರ್ಸ್ ಅನ್ನ ತಂದಿದ್ದೀನಿ. ಮತ್ತೆ ಒಂದು ಮೆಹಂದಿ ಕೋನ್ ಕೂಡ ತಂದಿದ್ದೀನಿ. ಇದು 20 ರೂಪೀಸು, ಒಂದೊಂದಕ್ಕೆ 20 ರೂಪೀಸು. ಇದು 10 ರೂಪೀಸು ಒಂದು ಮೆಹಂದಿ ಕೋನು. ಇದು ಸ್ಟಿಕ್ಕರ್ ಕೂಡ 10 ರೂಪೀಸು. ಒಂದು ಸ್ಟಿಕ್ಕರ್ ಪ್ಯಾಕ್ ತಗೊಂಡೆ. ಇದು ಕ್ಲಿಪ್ಸು 20 ರೂಪೀಸ್ ಅಂತೆ. 2 ಕ್ಲಿಪ್ಸನ್ನು ತೊಗೊಂಡೆ. ಆ ಕ್ಲಿಪ್ಸ್ ಅದು ಲಾಸ್ಟ್ ಟೈಮ್ ತಂದಿದ್ದ ಆ ಕ್ಲಿಪ್ ತುಂಬ ಚೆನ್ನಾಗಿತ್ತು. ಹಾಗಾಗಿ ಇದೊಂದು ಬಟರ್ಫ್ಲೈ ಥರ ಇದೆ, ಇದೊಂದು ಡಿಸೈನ್ ಕ್ಲಿಪ್ ಇದೆ. 2 ಕ್ಲಿಪ್ಪನ್ನು ತೊಗೊಂಡೆ. ಇದೊಂದು ಸಮ್ಮು ಬಾಲ್ ತೊಗೊಂಡ, ಸ್ಮೈಲಿ ಬಾಲ್ ಬರುತ್ತಲ್ಲ ಅದೊಂದು ಬಾಲ್ ತೊಗೊಂಡ. ಹಾಗೆಯೇ ಸಮ್ಮು ಒಂದು ಫಿಂಗರ್ ರಿಂಗನ್ನು ತೊಗೊಂಡ. ಅವ್ನು ತುಂಬ ಇಷ್ಟಪಟ್ಟು ಕೇಳ್ತಾ ಇರ್ತಾನೆ ಯಾವಾಗಲೂ ಫಿಂಗರ್ ರಿಂಗನ್ನು. ಹಾಗಾಗಿ ಇದೊಂದು ಫಿಂಗರ್ ರಿಂಗ್ ತೊಗೊಂಡಿದ್ದಾನೆ.
ಇದೊಂದು ಕೀ ಚೈನ್ ಇದೇನಮ್ಮ ಇದೊಂದು ಕೀ ಚೈನ್ ತೊಗೊಂಡಿದ್ದಾನೆ. ನನಗೇನು ಹೇಳಿಲ್ಲ ಕೇಳಿಲ್ಲ, ಹಾಗೆ ತೊಗೊಂಡಿರೋದು. ಇದು ಒಂದು ಕೀ ಚೈನ್ ತೊಗೊಂಡಿದ್ದಾನೆ. 2 ಬಾಲ್ ತೊಗೊಂಡಿದ್ದಾನೆ ನೋಡಿ, 2 ಬಾಲ್ ತೊಗೊಂಡಿದ್ದಾನೆ. ಹಾಗೆ ಒಂದು 3 ಇಯರಿಂಗ್ಸನ್ನು ತೊಗೊಂಡು ಬಂದೆ. ಇದು ನಂಗೆ ತುಂಬಾ ಇಷ್ಟ ಆಯಿತು. 70 ರುಪೀಸು. ನಿಮಗೆ ಬ್ಲ್ಯಾಕ್ ಮೆಟಲಲ್ಲಿ ಬರುತ್ತೆ, ವಿತ್ ಗ್ರೀನ್ ಸ್ಟೋನ್ ಇದೆ. ಹ್ಯಾಂಗಿಂಗ್ ಟೈಪಲ್ಲಿದೆ ಇಯರಿಂಗು. ಹ್ಯಾಂಗಿಂಗ್ ಟೈಪಲ್ಲಿದೆ. ಸಿಂಪಲ್ ಡ್ರೆಸ್ಸಿಗೆ, ಜೀನ್ಸ್ ಎಲ್ಲ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೊಂದು ಪೇರ್ ಆಫ್ ಇಯರಿಂಗನ್ನು ತಗೊಂಡೆ. ಮತ್ತು ಇದು ಕೂಡ ತುಂಬಾ ಸಿಂಪಲ್ ಆಗಿರೋದು ಇಯರಿಂಗು. ಇಲ್ಲಿ ಮೇಲೆ ಸ್ಟಡ್ ಬರುತ್ತೆ, ಸ್ಟಡ್ಡಿಂದ ಕೆಳಗಡೆ ಇಲ್ಲಿ ರಿಂಗ್ ನೋಡ್ತಾ ಇದ್ದೀರಾ, ಕೆಳಗೆ ಸ್ಟಡ್ಡಿಂದ ಕೆಳಗಡೆ ರಿಂಗ್ ಬಂದು ಇಲ್ಲೊಂದು ಸ್ಟೋನ್ ಬರುತ್ತೆ. ಹಾಗೆಯೇ ಇದೊಂದು ಇಯರಿಂಗನ್ನು ತೊಗೊಂಡೆ. ನನ್ನ ಹತ್ರ ರಿಂಗ್ ಟೈಪ್ ಯಾವುದು ಇಯರಿಂಗ್ ಇರಲಿಲ್ಲ, ಹಾಗಾಗಿ ತೊಗೊಳ್ಳೋಣ ಅಂತ ಹೇಳಿಕೊಂಡು ಇದೊಂದು ಪೇರ್ ಆಫ್ ಇಯರಿಂಗ್ ತೊಗೊಂಡೆ. ರಿಂಗ್ ಥರ ಇದೆ, ಈ ಥರ ರಿಂಗ್ ಥರ ಹಾಕ್ಕೊಳ್ಳೋದು. ಇದು 30 ರುಪೀಸು, ಇದು 40 ರುಪೀಸು, ಇದು 70 ರುಪೀಸ್. 3 ಸೆಟ್ ಆಫ್ ಇಯರಿಂಗ್ ತೊಗೊಂಡೆ. ಇಷ್ಟೇ, ಇನ್ನೇನು ತೊಗೊಳ್ಳಿಲ್ಲ. ಲಾಸ್ಟ್ ಟೈಮು ಸ್ವಲ್ಪ ತಂದಿದ್ನಲ್ವ, ಹಾಗಾಗಿ ಇನ್ನೇನು ತೊಗೊಳ್ಳಿಲ್ಲ. ಇಷ್ಟು ಐಟಮ್ಸನ್ನು ತೊಗೊಂಡೆ. ಮತ್ತು ಲಾಸ್ಟ್ ಟೈಮು ಕೆಳಗಡೆ ಫ್ಲೋರಲ್ಲಿತ್ತು, ಗ್ರೌಂಡ್ ಫ್ಲೋರಲ್ಲೇ ಇತ್ತು. ಈಗ ಫಸ್ಟ್ ಫ್ಲೋರಿಗೆ ಶಿಫ್ಟ್ ಮಾಡಿದ್ದಾರೆ. ಮತ್ತು ಇನ್ನೂ ನಾನು ತೋರಿಸಿದ್ದಕ್ಕಿಂತ ಇನ್ನೂ ಹೊಸ ಹೊಸ ಐಟಮ್ಸ್ಗಳು ಬಂದಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ಮತ್ತು ಕಮ್ಮಿ ಪ್ರೈಸಲ್ಲೂ ನಿಮಗೆ ಐಟಮ್ಗಳು ಸಿಗ್ತಾ ಹೋಗುತ್ತೆ. ಯಾರಾದರೂ ಮಿಸ್ ಮಾಡಿಕೊಂಡೆ ಹೋಗಿಲ್ಲ ಅಂತ ಅಂದವರು ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ. ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಬಿಲ್ಡಿಂಗ್ ಇರೋದು ಮೂಡ ಆಫೀಸ್ ಪಕ್ಕ, ಮತ್ತು ರೋಟ್ರಿ ವೆಸ್ಟ್ ಸ್ಕೂಲ್ ನಿಯರಲ್ಲಿದೆ. ಮಹಾರಾಜ ಕಾಲೇಜ್ ಪಕ್ಕನೇ ಇದೆ, ನಿಯರಲ್ಲಿ. ಮೂಡ ಆಫೀಸ್ ಪಕ್ಕನೇ ಇದೆ. ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊತಿದ್ದೀರಾ. ನೀವು ಗೂಗಲಲ್ಲಿ ಲೊಕೇಶನ್ ಹಾಕ್ಕೊಂಡ್ರೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಬಿಲ್ಡಿಂಗ್ ಅಂತ ಲೊಕೇಶನ್ ಹಾಕ್ಕೊಂಡ್ರೆ ನಿಮಗೆ ಸಿಗುತ್ತೆ. ನಾನು ತಂದಿದ್ದ ಐಟಮ್ಸ್ ಎಲ್ಲ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೀವು ಹೋಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ. ಬಾಯ್. ಇವನು ನೋಡಿ, ನಾನು ಇದಿಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿದ್ದಕ್ಕೆ ಅವನು ಅದಕ್ಕೆ ಸಮ ಮಾಡಬೇಕಲ್ಲ, ಹಂಗಾಗಿ 2 ಬಾಲ್ಸನ್ನು ತಗೊಂಡಿದ್ದಾನೆ. 1 ಬಾಲ್ ತಗೊಂಡಿದ್ರೆ ಸಾಕಾಗ್ತಿತ್ತು, 2 ಬಾಲ್ ತಗೊಂಡಿದ್ದಾನೆ. ನೀನು ಇಷ್ಟೊಂದೆಲ್ಲ ತಗೋತೀಯ. ಮತ್ತೆ 60 ಅಲ್ಲ, ಇದು 20, ಇದು 20, ಇದು 20, 40, 60, 100 ರುಪೀಸ್ ಆಯ್ತು ಅಂತ. ರೀ ಇವಂದೆ 100 ರುಪೀಸು, ನನ್ನ ಕಮ್ಮಿ. ಅದು 20, ಇದು 20, 40, 40, 60 and 70, 80, 90, 100.